ವೆಲ್ಕಮ್ ಟು ಅವರ್ ಚಾನಲ್ ಲೈಫ್ ಟು ಎಕ್ಸ್ಪೀರಿಯನ್ಸ್. ಸೊ ಲಾಸ್ಟ್ ವೀಕು ನಿಮಗೆ ಒಂದು ಎಪಿಸೋಡ್ ಮಾಡಿದ್ವಿ, ಅದು ಬೇಲಂ ಕೇವ್ಸ್ ಅಂತ. ಅದು ಆಂಧ್ರ ಪ್ರದೇಶದಲ್ಲಿ ಮಾಡಿದ್ದಂಥ ಒಂದು ವಿಡಿಯೋ. ಅದು ಆ ವಿಡಿಯೋ ತುಂಬ ಲೆಂದಿ ಆಗಿದ್ದರಿಂದ ನಾನು ಅದನ್ನು ಒಂದು ಎಪಿಸೋಡಾಗಿ ಕಂಪ್ಲೀಟಾಗಿ ಮಾಡಿ ಎರಡನೇ ಎಪಿಸೋಡ್ಗೆ ನಾವು ಬೇರೆ ಮಾಡೋಣ ಅಂತ ಅಂದ್ಕೊಂಡು ನಾನು ಲಾಸ್ಟ್ ಎಪಿಸೋಡ್ನಲ್ಲಿ ನಿಮಗೆ ತಿಳಿಸಿದ್ದೆ. ಸೊ ನಾವು ಬೇಲಂ ಕೇವ್ಸ್ನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಗಂಡಿಕೂಟ ಅನ್ನೋ ಪ್ಲೇಸ್ಗೆ ಹೋದ್ವಿ. ಸೊ ಈ ಪ್ಲೇಸು ಅಲ್ಲಿಂದ ಒಂದು 70 ಕಿಲೋಮೀಟ್ರ್ ದೂರ ಇದೆ. ಇದು ಆ ರಾಯಲಸೀಮಾ ಭಾಗದಲ್ಲೇ ಬರುತ್ತೆ. ಸೊ ಇದು ಒಂದು ಪೆನ್ನಾ ಅನ್ನೋ ನದಿ ತೀರದಲ್ಲಿ ಬರುವಂಥ ಒಂದು ಪ್ಲೇಸ್. ತುಂಬ ಸುಂದರವಾಗಿದೆ. ಇದಕ್ಕೆ ಗ್ರೇಟ್ ಗ್ರ್ಯಾಂಡ್ ಕ್ಯಾನ್ಯನ್ ಆಫ್ ಇಂಡಿಯಾ ಅಂತಲೂ ಕರೀತಾರೆ. ಸೊ ಇಲ್ಲಿ ಸ್ಪೆಷಾಲಿಟಿ ಏನು ಅಂತಂತಂದರೆ ಅಲ್ಲಿ ಇರುವಂಥ ಕಲ್ಲುಗಳು ಅವು ಸ್ವಲ್ಪ ವಿಭಿನ್ನವಾಗಿದ್ದಾವೆ. ಅದನ್ನು ನಿಮಗೆ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಒಳ್ಳೊಳ್ಳೆ ಹಳೆ ಪುರಾತನ ದೇವಸ್ಥಾನಗಳಿದ್ದಾವೆ. ಆ ಕಾಲದಲ್ಲಿ ಕಟ್ಟಿದ ಆರ್ಕಿಟೆಕ್ಚರ್ನ ನಾವು ಅಲ್ಲಿ ನೋಡ್ಬೋದು. ಸೊ ಅದನ್ನೆಲ್ಲ ಇವತ್ತು ಈ ವಿಡಿಯೋದಲ್ಲಿ ನಾನು ಕವರ್ ಮಾಡಬೇಕು ಅಂತ ಅಂದ್ಕೊಂಡು ಈ ವಿಡಿಯೋನು ಲೆಂದಿ ಆಗಿದೆ. ಸೊ ಹೋಪ್ಫುಲಿ ಅದು ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಮತ್ತು ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದರಿಂದ ನಮಗೂ ಪ್ರೋತ್ಸಾಹ ಸಿಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಹೋಗೋಣ, ಲಾಗ್ನ ಸ್ಟಾರ್ಟ್ ಮಾಡೋಣ ಇಲ್ಲಿಂದ. ಇಲ್ಲಿಂದ ಹೊರಡ್ತಾ ಇದ್ದೀವಿ. ನಮ್ಮ ಮ್ಯಾಪ್ ಇನ್ನೂ ಸೆಟ್ ಆಗಿಲ್ಲ. ಸೊ ಇಲ್ಲಿಂದ ರೈಟ್, ಇಲ್ಲಿಂದ ನಮಗೆ 1 hour 27 minutes ಅಂತ ಎಸ್ಟಿಮೇಷನ್ ತೋರಿಸ್ತಾ ಇದೆ. ರೋಡು ಚೆನ್ನಾಗಿಲ್ಲ, ಮತ್ತು ಇಲ್ಲಿ ಯಾವುದು ಹೋಟೆಲ್ಸ್ ಅಥವಾ ಊಟಕ್ಕೆಲ್ಲ ಏನು ವ್ಯವಸ್ಥೆ ಸಿಗಲ್ಲ ನಿಮಗೆ. ಸೊ ನಾವು ಆಲ್ರೆಡಿ ಪಾರ್ಸಲ್ ಮಾಡ್ಸ್ಕೊಂಡು ಬಂದಿದ್ದೀವಿ. ಅಲ್ಲಿ ಬೆಳಗ್ಗೆ ಅಲ್ಲಿ ಒಂದು ಹೋಟೆಲಲ್ಲಿ ಟೇಸ್ಟ್ ಮಾಡಿ ಹಂಗೆ ಪಾರ್ಸಲ್ ಮಾಡ್ಸ್ಕೊಂಡು ಬಂದಿದ್ದೀವಿ. ಈಗ ಅದನ್ನೇ ಒಂದು ಜಾಗದಲ್ಲಿ ಕುತ್ಕೊಂಡು ಒಂದು ಕಡೆ ಊಟ ಮಾಡ್ತೀವಿ. ಸೊ ಇಲ್ಲಿ ಬರೋದಾದರೆ ಈ ಥರ ಏನಾದರೂ ಅರೇಂಜ್ಮೆಂಟ್ ಮಾಡ್ಕೊಂಡೇ ಬನ್ನಿ. ಇಲ್ಲಿ ಯಾವುದೇ ಥರ ಹೋಟೆಲ್ ಅದರಲ್ಲಿ ನಿಮಗೆ ಸಿಗಲ್ಲ. ಇವಾಗ ಗ್ರ್ಯಾಂಡ್ ಕ್ಯಾನ್ಯನ್ಗೆ ಬಂದಿದ್ದೀವಿ. ಸೊ ಇದೇ ನಮ್ಮ ಗ್ರೇಟ್ ಗ್ರ್ಯಾಂಡ್ ಕ್ಯಾನ್ಯನ್. ಎಷ್ಟು ಅಮೇಝಿಂಗ್ ಆಗಿದೆ ನೋಡಿ. ಇದು ಕ್ಯಾಂಪಿಂಗ್ ಝೋನು. ಇಲ್ಲಿ ಓವರ್ ನೈಟ್ ಸ್ಟೇ ಮಾಡೋರಿಗೆಲ್ಲ ನೀವು ನೋಡ್ಬೋದು ಟೆಂಟ್ಗಳನ್ನ ಅರೇಂಜ್ ಮಾಡಿದ್ದಾರೆ. ಸೊ ಲೆಫ್ಟ್ ಸೈಡು ಟೆಂಟ್ ಇದ್ದಾವೆ, ರೈಟ್ ಸೈಡೆಲ್ಲ ಸ್ವಲ್ಪ ಲಕ್ಸುರಿಯಾಗಿ ಇರೋಂಥ ಟೆಂಟ್ಗಳಿದ್ದಾವೆ. ಸೊ ಫ್ಯಾಮಿಲಿ ಎಲ್ಲ ಬಂದರೆ ಇಂಥಲ್ಲಿ ಇರ್ಬೋದು. ಸೊ ಓವರ್ ನೈಟ್ ಸ್ಟೇ ಮಾಡೋರಿಗೆ ಇದು ಚೆನ್ನಾಗಿರುತ್ತೆ. ಕ್ಯಾಂಪಿಂಗ್ ಓವರ್ ನೈಟ್ ಕ್ಯಾಂಪಿಂಗ್ ಕ್ಯಾಂಪ್ ಫೈರ್ ಆ್ಯಂಡ್ ಇದು ಇದೆ ಅಂತ ಹೇಳಿ. बोटिंग का कितना है? वो बोटिंग लॉन्ग शार्ट बोलते हैं ना, नजी के एक रेट है, दूर का 500 चार्ज करते हैं पर पर्सन. अच्छा, छोटा वाले के लिए? छोटा 250 के लिए. हाँ इधर ही. हाँ, और क्या एक्टिविटी, और क्या एक्टिविटी बोला ना? हाई रोप मीन्स इसके 4 रहते हैं ब्रिज जैसे. हाँ, वो ಅಲ್ಲಿ ಅಲ್ಲೋಡ್ ಇರಲಿಲ್ಲ. ಆ ಪ್ಲೇಸಿಗೆ ಹೋಗಿ ನಾವು ಫೋಟೋಗ್ರಫಿ ಮಾಡ್ಕೊಂಡು ಬರ್ತಾ ಇದ್ವಿ. ಅಭಿಮನ್ಯು ಹಿಂಗಿರ್ತಾನೆ, ಅದಕ್ಕೆ ಅವನ ಜೊತೆಗೆ ನಾವು ಬಂದಾಗೆಲ್ಲ ಚಕ್ರ ಬೇಯಿಸ್ಬಿಡ್ತೀವಿ. ಈ ಸಲ ವಾಪಸ್ಸು ಬಂದಿದ್ದೀವಿ. ಸೊ
ಒಳ್ಳೆ ಮನುಷ್ಯ ಆಗಿದ್ದಕ್ಕೆ ಸುಮ್ಮನೆ ಕಳಿಸಿದ್ದಾನೆ, ಇಲ್ಲಾಂದರೆ ಹಿಡ್ಕೊತಿದ್ರು. ಆದರೂ ಟ್ರೈ ಮಾಡಿದ್ವಿ, ಆ ಕಡೆಗೆ ಹೋಗಕ್ಕೆ ಬಿಡ್ತಾರಾ ಅಂತೇಳಿ ಬಿಡಲಿಲ್ಲ. ಬಟ್ ಎನಿವೇಸ್ ಒಳ್ಳೆ ವಿಡಿಯೋ ಎಲ್ಲ ಫೋಟೋ ಎಲ್ಲ ಆಯಿತು. ಹಾಂ, ಅಲ್ಲಿ ಏನಾದರೂ ಹೋಗ್ಬೇಕಂತಂದರೆ ನೀವು ಬೋಟಿಂಗು ಅಥವಾ ಜಿಪ್ ಲೈನಿಂಗು ಅವ್ರು ಹೇಳಿದಂಗೆ 600-500 ರೂಪೀಸ್ ಕೊಟ್ಟು ಪರ್ ಹೆಡ್ ಹೋಗ್ಬೋದು. ಅವಾಗ ನೋಡಿದೆ ಅದು ಇದೆಲ್ಲ ಒಂಥರ ಅನ್ಅಟೆಂಡೆಡ್ ಆಗಿದೆ. ಇಲ್ಲಿ ಯಾವಾಗ ಬೇಕಾದ್ರೂ ಯಾರು ಬೇಕಾದ್ರೂ ಬರ್ಬೋದು. ಬಟ್ ಈ ಕಡೆ ಸಾಮಾನ್ಯವಾಗಿ ಯಾರು ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರೋಲ್ಲ. ಇವಾಗ ಫೋರ್ಟ್ ಕಡೆ ಹೋಗ್ತಾ ಇದ್ದೀವಿ. ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ ಅಂತೆ. ಆ ವ್ಯೂ ಪಾಯಿಂಟಿಂದ ಫೋಟೋ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಅದನ್ನೊಂದು ಹೋಗಿ ಚೆಕ್ ಮಾಡ್ತೀವಿ ಹೇಗಿದೆ ಅಂತ. ಸೊ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಅದೇ ಫೋರ್ಟು. ವಿಲ್ ಗೋ ಬೈ ವಾಕ್. ಹೌದು, ವಾಕ್ ಮಾಡ್ಕೊಂಡು ಹೋಗೋಣ. ಇದೇ ಎಂಟ್ರೆನ್ಸ್ ಅನ್ಸುತ್ತಲ್ವಾ? ಹಾಂ, ಅದೇ ಎಂಟ್ರೆನ್ಸ್ ಅನ್ಸುತ್ತೆ. ಹೌದು. ನೋಡಿ ಆ ಕಾಲದಲ್ಲಿ ಫೋರ್ಟ್ ಎಲ್ಲ ಹೆಂಗೆ ಕಟ್ಟಿದ್ದಾರೆ. ಯಾವ ಸಿಮೆಂಟ್ ಇಲ್ಲ, ಯಾವ ಸಿಮೆಂಟು ಇಲ್ಲ, ಅಲ್ಲ ಇನ್ನೂ ಏನಿಲ್ಲ. ನಿಂತಿದೆ ಈ ಕಾಲಲ್ಲೂ. ಈ ಕಾಲದಲ್ಲೂ ಗಟ್ಟಿಮುಟ್ಟಾಗಿ ನಿಂತಿದೆ. ಇಲ್ಲಿ ಯಾಕಪ್ಪ? ಏನಕ್ಕೆ ಅಂದರೆ ನಿಮಗೆ ಈ ಯುದ್ಧಗಳಲ್ಲಿ ಹಾಂ, ಬಂದು ಅವರು ಒಂದು ದಿಂಬಿನ ಇಟ್ಕೊಂಡು ಹಿಂಗೆ ಹೊಡಿತಾ ಇದ್ರಲ್ಲ, ಅವ್ರಿಗೆ ಜಾಸ್ತಿ ಫೋರ್ಸ್ ಸಿಗಲ್ಲ. ಹಾಂ ಹಾಂ ಹಾಂ. ಓ ಸಖತ್ತಲ್ಲ ಇದು. ಹಾಂ, ಅದಕ್ಕೇನೆ ಇವರು ಇಲ್ಲಿ ತಡೆದು ನಿಂತ್ಕೊಂಡ್ರೆ ಹಾಂ, ಅವ್ರು ಜಾಸ್ತಿ ದೂರ ಟೈಮ್ ಸಿಕ್ಕಿರ್ತಾನೆ, ಅವರಿಗೆ ಡಿಸ್ಟೆನ್ಸ್ ಸಿಕ್ಕಿದ್ರೆ ಅವರು ಜಾಸ್ತಿ ಸ್ಪೀಡಲ್ಲಿ ಬಂದು ಹೊಡಿತಾರೆ. ಕರೆಕ್ಟ್ ಕರೆಕ್ಟ್. ಸೊ ಇದು ನಿಮಗೆ ವ್ಯಾಲಿಡ್ ಪಾಯಿಂಟ್. ತುಂಬ ಎವಿಡೆಂಟ್ ಇನ್ ಚಿತ್ರದುರ್ಗ ಫೋರ್ಟ್. ಓಕೆ ಓಕೆ. ಸೊ ಗೊತ್ತಾಯ್ತಲ್ಲ ನಿಮಗೆ, ಇದು ಡಿಸ್ಟೆನ್ಸ್ ಅಲ್ಲಿಂದ ಈ ಗೋಡೆಗೆ ಯಾಕೆ ಕಡಿಮೆ ಇದೆ ಅಂತಂದರೆ, ಒಂದು ಮರದ್ದು ದಿಂಬು ತೊಗೊಂಡು ಬಾಗಿಲು ಮುರಿಯೋಕ್ಕೋಸ್ಕರ ಶತ್ರುಗಳು ಯೂಸ್ ಮಾಡ್ತಾರೆ. ಸೊ ಅದು ಹಿಂದೆ ತೊಗೊಂಡೋಗಿ ಮುಂದೆ ಬರೋಕ್ಕೆ ಏನು ಡಿಸ್ಟೆನ್ಸ್ ಬೇಕೋ ಅಷ್ಟು ಅವ್ರಿಗೆ ಕೊಟ್ಟಿಲ್ಲ ಅಂತಂದರೆ ಫೋರ್ಸ್ ಜನ್ರೇಟ್ ಮಾಡೋಕ್ಕಾಗಲ್ಲ. ಹಾಂ, ಮೇಲೆ ಹೋಗ್ಬೋದು ಅನ್ಸುತ್ತೆ. ಮೇಲೆ ವ್ಯೂ ಪಾಯಿಂಟ್ ಮೇಲೆ ಹೋಗ್ಬೇಕು. ಹಿಂಗೆ ಹೋಗುತ್ತೆ. ಸೊ ಇಲ್ಲೇ ವ್ಯೂ ಪಾಯಿಂಟ್ ಇರೋದು, ಹತ್ಕೊಂಡು ಹೋಗ್ತೀವಿ. ವ್ಯೂ ಪಾಯಿಂಟ್ ನಾವು ಆ ಕಡೆ ಸೈಡಿಗೆ ಹೋಗ್ಬೇಕಲ್ಲ. ನೋಡೋಣ ಬಾ. ಇಲ್ಲಿ ಸ್ವಲ್ಪ ಯಾರು ಗೈಡ್ ಮಾಡೋಕ್ಕೆ ಜನ ಇರಲ್ಲ, ನಾವೇ ಎಕ್ಸ್ಪ್ಲೋರ್ ಮಾಡ್ಕೋಬೇಕು. ಅಲ್ಲೊಂದು ಮಸ್ಜಿದ್ ಕಾಣ್ತಾ ಇದೆ, ಜುಮ್ಮಾ ಮಸೀದಿ. ಮೋಸ್ಟ್ಲಿ ವಾಚ್ ಹೌಸ್ ಅನ್ಸುತ್ತಾ ಏನೋ ಹಾಕ್ತಾರಲ್ಲ, ಆ ಥರದ್ದು ಇರಬೇಕಿದು. ಓ ಇದು ಎಂಡ್, ಇದು ಡೆಡ್ ಎಂಡ್. ಹಾಂ, ಇದು ವಾಚ್ ಹೌಸ್. ಇಲ್ಲಿಂದ ಶತ್ರುಗಳನ್ನ ವಾಚ್ ಮಾಡೋಕ್ಕೋಸ್ಕರ ಇಲ್ಲಿ ಹಿಂಗೆ ಕಟ್ಸಿಟ್ಟಿದ್ದಾರೆ.
ಇದೇ ಮಸ್ಜಿದ್ದು. ಕಡೆ ಎಲ್ಲ ನಿಮಗೆ ತುಂಬ ಇದಿದ್ವಲ್ಲ ಏನಿದು ಈ ಥರ ಸೊ ಅದು ನದಿ ಯಾವುದು ಅಂತ ಗೊತ್ತಿರಲಿಲ್ಲ ನಮಗೂ. ಅದ್ರ ಹೆಸರು ಪೆನ್ನಾ ನದಿ ಅಂತ. ಸೊ ಅದೇ ಅಲ್ಲಿ ಹರಿತಾ ಇದ್ದಿದ್ದು ಅವಾಗ ನಾವು ನೋಡಿದ್ದು ಗ್ರ್ಯಾಂಡ್ ಕ್ಯಾನಿಯನ್ ಅಂತ ಏನು ತೋರಿಸಿದ್ವಿ, ಅದ್ರ ಮಧ್ಯದಲ್ಲಿ ಹರಿತಿದ್ದು ಅದೇ ನದಿ. ಇದು ಗ್ರ್ಯಾನರಿ. ನಮ್ಮದು ಆಹಾರ ಧಾನ್ಯ ಇದು ಮಾಡೋದು. ಹೌದು, ಇದು ನೋಡಿ ಆಹಾರ ಧಾನ್ಯ ಎಲ್ಲ ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ತಿದ್ದಂಥ ಗ್ರ್ಯಾನರಿ. ಸೊ ಇದು ರಂಗ ನಾಯಕುಲ ಸ್ವಾಮಿ ಟೆಂಪಲ್. ಸೊ ಇದೇ ಟೆಂಪಲ್ಲು, ಇಲ್ಲಿ ಡೈರೆಕ್ಷನ್ ಎಲ್ಲ ಇಲ್ಲಿ ಹಾಕಿದ್ದಾರೆ. ಸೊ ಇಲ್ಲೇ ವ್ಯೂ ಪಾಯಿಂಟ್ ಅಂತ ಅಂದ್ಕೊಂಡು ಬಂದಿದ್ದೀವಿ. ಟೆಂಪಲಿಗೆ ಹೋಗೋಣ, ಫಸ್ಟ್ ನೋಡೋಣ ವ್ಯೂ ಪಾಯಿಂಟ್ ಹೆಂಗಿದೆ ಇಲ್ಲಿಂದ. ವ್ಯೂ ಪಾಯಿಂಟಾ? ಸೊ ಹಿಯರ್ ವಿ ಆರ್. ನೋಡಿ ನಮ್ಮ ಗ್ರ್ಯಾಂಡ್ ಕ್ಯಾನಿಯನ್ ಇಲ್ಲಿಂದ ಹೆಂಗೆ ಕಾಣಿಸುತ್ತೆ. ನೀರಿನ ಕಲರೇ ಗ್ರೀನಾಗಿ ಕಾಣಿಸ್ತಾ ಇದೆ. ಈ ವ್ಯೂ ಪಾಯಿಂಟ್ ಹೋಗಲಿಕ್ಕೆ ದಾರಿ ಇದೇ ಥರ ಸ್ವಲ್ಪ ಕಷ್ಟಕರವಾಗಿದೆ. ಸೊ ಇಲ್ಲಿ ತುಂಬ ರಾಕ್ ಕ್ಲೈಂಬಿಂಗ್ ಎಲ್ಲ ಮಾಡಿ ಹೋಗಬೇಕಾಗತ್ತೆ. ಸೊ ನಾವು ಅಲ್ಟಿಮೇಟ್ಲಿ ಹೋಗಬೇಕಾದ್ರೆ ತುಂಬ ಬಂಡೆಗಳನ್ನು ಹತ್ತಿ ಇಳಿದು ಹೋಗಬೇಕಾಯ್ತು. ಸೊ ಇಲ್ಲಿ ನಿಮಗೆ ಕಾಣಿಸ್ತಿರೋದೇ ಅದೇ ರೂಟು. ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ಸಾಹಸ ಮಾಡ್ಕೊಂಡು ಇಲ್ಲಿ ಮೇಲೆ ಬಂದು ಈ ಪಾಯಿಂಟ್ನ ತೋರಿಸ್ತಾ ಇದ್ದೀನಿ. ಬರಲಿಕ್ಕೆ ದಾರಿ ಅಂತೂ ತುಂಬ ಕ್ರೇಜಿಯಾಗಿತ್ತು, ಸೈಕಾಗಿತ್ತು. ಸೊ ಇದು ನಮ್ಮ ಅಭಿಮನ್ಯುವರ ಕೃಪೆ, ಇಲ್ಲಿವರೆಗೂ ಕರ್ಕೊಂಬಂದಿದ್ದಾರೆ. ನೋಡಿ ದೇವಸ್ಥಾನ, ಇದು ಎಷ್ಟು ಹಳೆ ಕಾಲದ ದೇವಸ್ಥಾನ. ಜಸ್ಟ್ ಇವಾಗ ರೂಯಿನ್ಸ್ ಅಷ್ಟೇ ಉಳ್ಕೊಂಡಿದೆ. ದೇವಸ್ಥಾನದ ಏನು ಅವಶೇಷಗಳು ಉಳಿದಿಲ್ಲ. ಯಾವುದೇ ಥರದ ಪೂಜೆ ನಡೆಯಲ್ಲ ಇಲ್ಲಿ. ನಮ್ಮ ಪೂರ್ವಜರು ಎಷ್ಟೊಂದು ಕಷ್ಟಪಟ್ಟು ಇಲ್ಲೆಲ್ಲ ಬಂದು ಕಟ್ಟಿರ್ಬೋದು, ಬಟ್ ಅದನ್ನು ಎಷ್ಟು ಈಸಿಯಾಗಿ ಹಾಳು ಮಾಡಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಒಂದ್ಸತಿ ಬೇಜಾರಾಗುತ್ತೆ. ನೀವೆಲ್ಲ ವ್ಯೂ ಪಾಯಿಂಟ್ ನೋಡಿರ್ಬೋದು. ಇದು ಆ್ಯಕ್ಚುಲಿ ವ್ಯೂ ಪಾಯಿಂಟಿನ ಪಕ್ಕನೇ ಇರೋ ದೇವಸ್ಥಾನ. ಇಲ್ಲಿ ಎಷ್ಟು ಕಷ್ಟಪಟ್ಕೊಂಡು ಇದೆಲ್ಲ ಬಂಡೆ ಎಲ್ಲ ಎತ್ಕೊಂಡು ಬಂದಿರ್ಬೋದು, ಎಷ್ಟು ವರ್ಷ ಇದೆಲ್ಲ ಕಸರತ್ತು ಮಾಡಿರ್ಬೋದು ಇವರು
ಎಷ್ಟು ಆನೆ ಕುದುರೆಗಳನ್ನೆಲ್ಲ ಯೂಸ್ ಮಾಡ್ಕೊಂಡಿರ್ಬೋದು ಅನಿಸುತ್ತೆ. ಬಟ್ ಡಿಸ್ಟ್ರಾಯ್ ಮಾಡ್ಬೇಕಾದ್ರೆ ಮಾತ್ರ ಏನೂ ಯೋಚನೆ ಮಾಡಿರಲ್ಲ. ಸೊ ಫ್ರೆಂಡ್ಸ್, ನೋಡಿದ್ರಿ ದೇವಸ್ಥಾನ ಅಂತ ತೋರಿಸಾಯ್ತು ನಿಮಗೆ. ಸೊ ಹಾಗೆ ವ್ಯೂ ಪಾಯಿಂಟ್ನು ಕವರ್ ಮಾಡಿದ್ದೀವಿ. ಸೊ ಇದು ಎಪಿಸೋಡ್ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ವಿ. ವ್ಯೂ ಪಾಯಿಂಟಿಗೆ ಹೋಗ್ಲಿಕ್ಕೆ ಅಂತ ತುಂಬ ಕಷ್ಟ ಇತ್ತು. ಸೊ ಫ್ಯಾಮಿಲಿ ಸಮೇತ ಬಂದರೆ ಮೋಸ್ಟ್ ಪ್ರಾಬಬ್ಲಿ ನಿಮಗೆ ಇಲ್ಲಿ ಅದು ಹತ್ತಿ ಆ ಪಾಯಿಂಟ್ವರೆಗೆ ಹೋಗೋದು ಕಷ್ಟ ಆಗುತ್ತೆ. ಬಟ್ ಈಸಿ ಪಾಯಿಂಟ್ಸ್ ಇದ್ದಾವೆ, ನಡ್ಕೊಂಡು ಹೋಗೋಂಥ ಪಾಯಿಂಟ್ಸು. ಬಟ್ ನಾವು ಹೋಗಿದ್ದು ಸ್ವಲ್ಪ ಕಷ್ಟ. ಅಲ್ಲಿ ನೀವು ಹೋಗೋದಾದರೆ ಸೊ ಫ್ಯಾಮಿಲಿ ಕರ್ಕೊಂಡು ಅಲ್ಲಿ ಹೋಗೋಕ್ಕಾಗಲ್ಲ, ನೀವು ಸ್ವಲ್ಪ ಬಂಡೆಗಳನ್ನೆಲ್ಲ ಹತ್ತಿ ಹೋಗೋ ಪರಿಸ್ಥಿತಿ ಇದೆ. ಬಟ್ ಇಟ್ಸ್ ವರ್ತ್ ದಟ್ ಪೇನ್. ನೀವು ಅಲ್ಲಿ ಹೋಗಿ ಲಾಸ್ಟಿಗೆ ಅಲ್ಟಿಮೇಟ್ಲಿ ಅದನ್ನೆಲ್ಲ ಹತ್ತಿದ ಮೇಲೆ ಏನು ನಿಮಗೆ ವ್ಯೂ ಕಾಣಿಸುತ್ತೆ ಅದು ಅಲ್ಟಿಮೇಟ್, ಅದು ವರ್ತ್ ದಟ್ ಎಫರ್ಟ್. ಸೊ ಹೋಗಿಬಿಟ್ಟು ಎಲ್ಲರೂ ಬಂದು ಎಂಜಾಯ್ ಮಾಡಿ. ಇಲ್ಲಿ ಎಲ್ಲ ಇದು ನೀರು ಇದೇ ಕಲರ್ ಇರುತ್ತೆ, ಯಾಕಂತಂದರೆ ಮೋಸ್ಟ್ಲಿ ಕಲ್ಲಿನ ಬಣ್ಣನೇ ಈ ಥರ ರಿಫ್ಲೆಕ್ಟ್ ಆಗುತ್ತೆ ಅಂತ ಕಾಣಿಸುತ್ತೆ. ಸೊ ಅದಕ್ಕೆ ಆ ನದಿಯಿಂದ ಹಿಡಿದು ಇಲ್ಲಿ ಈ ಕಲ್ಯಾಣಿ ಸಹಿತ ಹಿಂಗೆ ಇದೆ. ಈಗ ಬಂದಿಕಾನೆ ಬಂದಿದ್ದೀವಿ. ಅಭಿಮಾನಿನ ಇಲ್ಲೇ ಹಾಕೋಣ ಒಳಗಡೆ. ಯಾಕ ಮನೆ ನೋಡಿ ಎಲ್ಲ ಕಡೆ ಹೇಳ್ಕೊಂಡು ಓಡಾಡ್ತಿದ್ದಾನೆ. ಈಗ ಅವನ್ನೇ ಒಳಗೆ ಹಾಕೋಣ. ಇದೇ ಬಂದಿಕಾನೆ. ಹಳೆ ಕಾಲದಲ್ಲೆಲ್ಲ ಯಾರಾದರೂ ಶತ್ರುಗಳನ್ನ ಕ್ಯಾಪ್ಚರ್ ಮಾಡಿದರೆ ಅವ್ರನ್ನ ತಂದು ಇಲ್ಲೇ ಬಿಸಾಕ್ತಿದ್ರು. ದೇವಸ್ಥಾನ ಒಳ್ಳೆ ಆಗಿತ್ತಲ್ಲ. ಆಯ್ತು, ಫಸ್ಟ್ ಬಂದಿಕಾನೆ ನೋಡೋಣ. ಇದೇ ಬಂದಿಕಾನೆಯಲ್ಲಿ ಎಷ್ಟು ಜನರನ್ನು ಏನೇನು ಮಾಡಿದ್ರೋ ಗೊತ್ತಿಲ್ಲ. ಹಾಂ, ಏನಾದರೂ ಕ್ಯಾಮ್ರಾದಲ್ಲಿ ಏನಾದರೂ ಯಾವ್ದಾದ್ರು ಗೋಸ್ಟ್ ಕಂಡ್ರೆ ಹೇಳಿ. ನಮಗಂತೂ ಇಲ್ಲಿ ಏನೂ ಕಾಣಿಸ್ತಿಲ್ಲ. ಸಾಮಾನ್ಯವಾಗಿ ಬಂದಿಖಾನೆಗಳೆಲ್ಲ ಹೊಂಟಿರ್ತವೆ. ಓ, ವಾಸನೆ ಸಖತ್ತು ಸ್ಮೆಲ್ ಇದೆ. ಹಾಂ, ಇಲ್ಲಿ ನೋಡಲಿ ಕೆಳಗಡೆ ಹೋಗ್ಬೋದು. ಬಟ್ ಹೋಗೋದು ಬೇಡ ಅಷ್ಟೆಲ್ಲ ಸಾಹಸ ಮಾಡಲ್ಲ ನಾವು. ಬಟ್ ಬಂದಿಖಾನೆ ಹೆಂಗಿರುತ್ತೆ? ಕೆಳಗಡೆ ಇರುತ್ತಪ್ಪ. ಒಳಗಡೆ ಏನೇನು ಟಾರ್ಚರ್ ಚೇಂಬರ್ಸ್ ಇರ್ತವೆ ಯಾರಿಗೂ ಗೊತ್ತು. ಇಲ್ಲೆಲ್ಲ ಗ್ಯಾರಂಟಿ ನೈಟ್ ಬಂದರೆ ಬೇರೆ ಥರನೇ ವಾತಾವರಣ ಇರುತ್ತೆ ಅಂತ ಗ್ಯಾರಂಟಿ ಇದೆ. ಈ ಕೆಳಗಡೆ ಹೋದ್ರೆ ಮೋಸ್ಟ್ಲಿ ಕೆಳಗಡೆ ಆ್ಯಕ್ಚುಲ್ ಕಾರ್ಯಗಳು ಕೆಳಗಡೆ ಅನಿಸುತ್ತೆ. ಕೆಳಗಡೆ ಗೊತ್ತಿಲ್ಲ ಏನೇನು ಇರುತ್ತೋ. ನೋಡಿ, ಬಂದಿಖಾನೆ ಹಳೆ ಕಾಲದ್ದು. ಸಿಕ್ಕಾಪಟ್ಟೆ ಸ್ಮೆಲ್ಲು. ಇಲ್ಲಿ ಬಂದರೆ ಗೊತ್ತಿಲ್ಲ. ಒಳಗಡೆ ಹೋಗ್ಬೋದು, ಬಟ್ ಇಟ್ಸ್ ನಾಟ್ ಅಡ್ವೈಸ್ಡ್. ತುಂಬ ರಿಸ್ಕಿ ಇದೆ. ಈ ಪಂಜೆಂಟ್ ಸ್ಮೆಲ್ ಎಷ್ಟೊಂದಿದೆ ಅಂತಂದರೆ ಇನ್ನೊಂದು ಯಾವುದೋ ಕೊರೋನಾ ಥರ ವೈರಸ್ ಹುಟ್ಟಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಯಾರೂ ಅಲ್ಲಿ ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ. ಬಂದಿಖಾನೆ ಕೆಳಗಡೆ ಇದೇ ಬಂದಿಖಾನೆ. ಇದು ಒಂಥರ ರಿಸೆಪ್ಷನ್ ಇದ್ದಂಗೆ. ಬನ್ನಿ ಅಂತ ಒಳಗೆ ಹೇಳ್ಕೊಂಡು ಮಾಡಿ ಆಮೇಲೆ ಕೆಳಗಡೆ ಹೋಗಿ ಅಂತ ಕಳಿಸ್ತಾರೆ. ಕೆಳಗಡೆ ತಳ್ಳಿ ಬಿಡ್ತಾರೆ. ಈಗ ನಿಮ್ಮ ಕಂಪ್ನಿಗೆ ಹೋದರೆ ಅದಕ್ಕೂ ಸಣ್ಣ ಬಾಗಿಲು. ಕರೆಕ್ಟಾ? ಈಗ ನಿಮ್ಮ ಕಂಪ್ನಿಗೆ ಹೋದರೆ ಸ್ಟಾರ್ಟಿಂಗ್ ನಿಮ್ಗೆ ಏನು ಸಿಗುತ್ತೆ? ಸಿಗುತ್ತಾ ಇಲ್ಲೋ? ಕರೀತಾರ ಇಲ್ಲ ವೆಲ್ಕಮ್ ಮಾಡಿ. ಮತ್ತು ಹಾಗೆ ಇದು ನಮ್ಮ ಕಂಪ್ನಿ ಬಂದ ಪ್ರಶಾಂತ. ಇಲ್ಲೆಲ್ಲ ಎಷ್ಟೊಂದು ಸ್ಟ್ರೇ ಡಾಗ್ಸ್ ಇದ್ದಾವೆ. ನೈಟ್ ಮಾತ್ರ ಖಂಡಿತವಾಗೂ ಇಲ್ಲಿ ವಾತಾವರಣ ಡಿಫ್ರೆಂಟ್ ಆಗಿರುತ್ತೆ.
ಈ ಥರ ಈ ಗುಂಡ್ಕಲ್ನ ಅರ್ಧ ಕೈನಲ್ಲಿ ಎತ್ತಿದಾನಂತೆ. ನಮ್ಮ ಅಭಿಮನ್ಯು ಎತ್ಬಿಟ್ಟಿದ್ದಾನಂತೆ, ಅದಕ್ಕೆ ತೋರಿಸ್ತಾ ಇದ್ದೀನಿ ಝೂಮ್ ಮಾಡಿ. ನೋಡಿ ಎಷ್ಟು ಕೆ ಜಿ ಇರ್ಬೋದಪ್ಪ ಇದು? ಇದಾ ಹ್ಞೂ, ಒಂದು 25 kg ಅದು. ಟ್ರೈ ಮಾಡಿ ನೋಡೋಣ. ಅಗ್ಲಾಡ್ಸೋಕೆ ಆಗ್ತಿಲ್ಲಲ್ಲ. ಓ ಅಗ್ಲಾಡ್ಸಿದ. ಬಾ, ಎತ್ತ. ಬೇಡ ಬೇಡ. ಒಳ್ಳೆ ಕಥೆ. ದೇವಸ್ಥಾನಕ್ಕೆ ನೋಡಿ ಹಿಂಗೆ ನೀವು ಕಾಲ್ದಾರಿಯಲ್ಲಿ ನಡ್ಕೊಂಡು ಹೋಗಬೇಕು. ಇಲ್ಲಿ ನಿಮಗೆ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಎಂಟ್ರ್ ಆದ ತಕ್ಷಣ ನಿಮಗೆ ಗೊತ್ತಾಗಲ್ಲ ಆ್ಯಕ್ಚುಲಿ ಡೈರೆಕ್ಷನ್ ಯಾವ ಕಡೆ ಹೋಗಬೇಕು ಅಂತ. ಬಟ್ ಒಂದು ಕಡೆ ಒಂದು ಮೂಲೆಯಲ್ಲಿ ಬೋರ್ಡ್ ಇದೆ, ಅದನ್ನು ನೋಡ್ಕೊಂಡು ಬನ್ನಿ. ಹಿಂಗೆ ಬಂದರೆ ನಿಮಗೆ ದೇವಸ್ಥಾನ ಎಲ್ಲಿಂದ ಗೊತ್ತಾಗುತ್ತೆ. ನಾವು ಆ್ಯಕ್ಚುಲಿ ಇಲ್ಲಿ ಬಂದು ಹಿಂಗೆ ರೈಟ್ ಸೈಡ್ ಹೋದರೆ ಅದು ಒಳ್ಳೆ ವ್ಯೂ ಪಾಯಿಂಟ್ ಇದೆ. ಸ್ವಲ್ಪ ರಾಕ್ ಕ್ಲೈಂಬಿಂಗ್ ಎಲ್ಲ ಮಾಡಬೇಕಾಗುತ್ತೆ. ಅದು ಬಿಟ್ಟರೆ ನೆಕ್ಸ್ಟ್ ನಿಮಗೆ ದೇವಸ್ಥಾನ ಇರೋದು. ನೋಡಿ ಟೆಂಪಲ್ಗೆ ಹೋಗ್ಲಿಕ್ಕೆ ಕರೆಕ್ಟಾಗಿ ಎಲ್ಲೂ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಇಲ್ಲ. ಇದೆಲ್ಲ ನಾವೇ ಹುಡ್ಕೊಂಡು ಹೋಗಬೇಕು. ಎಷ್ಟೊಂದು ಹಾಳಾಗಿದೆ ಅಂದರೆ ಪ್ಲೇಸ್ ಇದು. ನೋಡಿ ಈ ಥರ ಕಲ್ಲು ಮುಳ್ಳು ಇಂಥ ದಾರಿಯಲ್ಲಿ ನಡ್ಕೊಂಡು ಹೋಗೋ ಪರಿಸ್ಥಿತಿ ಇದೆ. ನೋಡ್ರಪ್ಪ, ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟು ದೂರ ಎಲ್ಲ ಬರ್ತೀವಿ ಯೂಟ್ಯೂಬಲ್ಲಿ ವೀಡಿಯೋ ಮಾಡೋಕ್ಕೆ. ಸೊ ಎಲ್ಲ ಇಷ್ಟು ಕಷ್ಟಪಟ್ಟಿದ್ದಕ್ಕಾದರೂ ಸ್ವಲ್ಪ ನಮ್ಮ ವೀಡಿಯೋಸ್ನ ಅಟ್ಲೀಸ್ಟ್ ಸ್ವಲ್ಪ ಕುತ್ಕೊಂಡು ನೋಡಿ ನಮಗೆ ಅಟ್ಲೀಸ್ಟ್ ಒಂದು ಲೈಕ್ ಕೊಟ್ಟರೆ ನಮಗೂ ಅದು ಸ್ವಲ್ಪ ಎಂಕರೇಜ್ಮೆಂಟ್ ಸಿಗುತ್ತೆ. ಇಂಥ ಜಾಸ್ತಿ ಸಾಹಸಗಳು ಮಾಡೋಕ್ಕೂ ನಮಗೂ ಅದು ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ಅದು ಬೇರೆ ಪ್ರಶ್ನೆ. ಬಟ್ ಅಟ್ಲೀಸ್ಟ್ ಲೈಕ್ ಮಾಡಿ, ಅಥವಾ ನಿಮ್ಮ ಯಾರೋ ಫ್ರೆಂಡ್ಸ್ ಇದ್ದರೆ ಅವ್ರಿಗೆ ಶೇರ್ ಮಾಡಿ. ಹಾಂ, ಹಿಡನ್ ಜಮ್ಮ ಅದು ನಿಜಾನೇ ಇದೆ. ಹಿಡನ್ ಜಮ್ ಭಾಳ ಜನಕ್ಕೆ ಗೊತ್ತೇ ಇಲ್ಲ, ನನಗೆ ಗೊತ್ತಿರಲಿಲ್ಲ.
ನೋಡಿ ಇಲ್ಲೊಂದು ಮತ್ತೊಂದು ಕಲ್ಯಾಣಿ ಇದೆ. ಸೇಮ್ ಟೈಪ್ ಆಫ್ ಇದು ಕಲ್ಲು. ಇದೆಲ್ಲ ಮೋಸ್ಟ್ಲಿ ಮೊದಲೇ ಆ ದೇವರಿಗೆ ಪೂಜೆಗೋಸ್ಕರ ನೀರು ತೊಗೊಂಡು ಹೋಗ್ಲಿಕ್ಕೆ ಇದೆಲ್ಲ ಕಲ್ಯಾಣಿ ಕಟ್ಸಿದ್ರು ಅನ್ಸುತ್ತೆ. ಸೊ ಎಲ್ಲ ದೇವಸ್ಥಾನದ ಪಕ್ಕನೂ ಒಂದೊಂದು ಕಲ್ಯಾಣಿ ಇದ್ದಾವೆ. ಅದೆಲ್ಲ ಈಗ ಹಾಳಾಗೋಗಿದೆ. ಪ್ಲ್ಯಾಂಡ್ ಇದೆಲ್ಲ ವೆಲ್ ಪ್ಲ್ಯಾಂಡ್, ಬಟ್ ಯಾವುದು ಉಳಿಸ್ಕೊಂಡಿಲ್ಲ ಅಷ್ಟೇ. ಅಲ್ಲಿ ಹೋಪ್ಫುಲಿ ಎಪಿಸೋಡ್ ನೀವೆಲ್ಲ ಎಂಜಾಯ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವೆಲ್ಲ ಮಾಡಿದ ಅಡ್ವೆಂಚರ್ಸ್ ಸುಮ್ಮನೆ ತುಂಬ ನಾರ್ಮಲಾಗಿ ಇರಲಿಲ್ಲ, ಅದು ತುಂಬಾ ಸ್ವಲ್ಪ ರಿಸ್ಕಿ ಆಗಿತ್ತು ಹೋಗೋದು. ಅದನ್ನೆಲ್ಲ ಹತ್ತಿ ನಮ್ಮ ಅಭಿಮನ್ಯು ಕೃಪೆಯಿಂದ ಅದನ್ನೆಲ್ಲ ತೋರಿಸಿದ್ವಿ. ಸೊ ಮತ್ತೆ ಸಿಗೋಣ. ವಾಪಸ್ ಬೆಂಗಳೂರು ಕಡೆ ಹೋಗ್ತಾ ಇದ್ದೀವಿ. ರೋಡ್ ನೋಡಿ ಎಲ್ಲ ಕಡೆನೂ ಹಿಂಗೆ ಇರೋದು. ನೈಟ್ ಟೈಮ್ ಅಂತೂ ಇಲ್ಲಿ ಡ್ರೈವ್ ಮಾಡೋದೇ ಇಂಪಾಸಿಬಲ್, ರೋಡೇ ಇಲ್ಲ. ಇವತ್ತು 50 ಕಿಲೋಮೀಟರ್ ಆಯಿತು ನಾವು ಇದೇ ಥರ ರೋಡಲ್ಲೇ ಬಂದಿದ್ದೀವಿ. 50 ಕಿಲೋಮೀಟ್ರ್ ಹಿಂಗೆ ಬಂದಿದ್ದೀವಿ. ನಮ್ಮ ಗಾಡಿ ಸ್ಪೀಡ್ ಅಂತೂ 30 ಕಿಲೋಮೀಟ್ರ್ ದಾಟ್ತಾ ಇಲ್ಲ. ಆಮೇಲೆ ಎಲ್ಲಿ ಬೋರ್ಡ್ ಸಹಿತ ಇಲ್ಲ, ಏನು ಡೈವರ್ಷನ್ ಸಿಗ್ನಲ್ ಸರಿ ಇಲ್ಲ. ಯಾರಾದರೂ ಫ್ಯಾಮಿಲಿಯವರೆಲ್ಲ ಬಂದರೆ ಡೇ ಟೈಮೇ ಕ್ರಾಸ್ ಮಾಡ್ಕೊಂಬಿಡಿ, ಇಲ್ಲೆಲ್ಲ ನೈಟ್ ಎಲ್ಲ ಬರೋಕ್ಕೆ ಹೋಗ್ಬೇಡಿ. ಸೊ ಊಟಕ್ಕೆ ಒಂದು ಕಡೆ ನಿಲ್ಲಿಸಿದ್ವಿ. ಸೊ ಇವಾಗ ಆಲ್ರೆಡಿ 8 o'clock ಆಗಿದೆ. ಇಲ್ಲಿಂದ ಒಂದು 95 ಕಿಲೋಮೀಟರ್ ಬ್ಯಾಂಗ್ಳೂರು. ಸೊ ಇದೇ ಹೋಟೆಲ್ ಬೆಳಗ್ಗೆಯಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡಿದ್ವಿ. ಅಲ್ಲೇ ಬಂದು ಊಟ ಮಾಡಿಕೊಂಡು ಬ್ರೇಕ್ಫಾಸ್ಟಲ್ಲಿ ಊಟ ಮುಗಿಸ್ಕೊಂಡು ಇಲ್ಲಿಂದ ಹೊರಡ್ತೀವಿ ಇವಾಗ. ಸೊ ಇನ್ನೊಂದು 95 ಕಿಲೋಮೀಟ್ರ್, ಇನ್ನೊಂದು 1 hour 1.5 hour ಆಗುತ್ತೆ. ಹಲೋ ಫ್ರೆಂಡ್ಸ್. ಸೊ ನಾನು ಇವಾಗ ಮನೆಗೆ ಜಸ್ಟ್ ಬಂದೆ. ಇವಾಗ ಆಲ್ಮೋಸ್ಟ್ 12 o'clock ಆಗಿದೆ. ಸೊ ಇದು 1 day ಟ್ರಿಪ್ ಆಗಿದ್ದರಿಂದ ಬೆಳಗ್ಗೆ ಹೋಗಿ ಸಂಜೆ ಬರೋಕ್ಕೆ ಇಷ್ಟೊತ್ತಾಯಿತು. ಸೊ ಆಲ್ರೆಡಿ ತುಂಬ ಸುಸ್ತಾಗ್ಬಿಟ್ಟಿದ್ದೀನಿ. ಇವಾಗ ಊಟ ಎಲ್ಲ ಅಲ್ಲೇ ಮಾಡ್ಕೊಂಬಂದಿದ್ದರಿಂದ ಈಗ ಜಸ್ಟ್ ಸುಮ್ಮನೆ ಆರಾಮಾಗಿ ಹೋಗಿ ಮಲ್ಕೊಳ್ಳೋದು ಒಂದೇ ಪ್ಲ್ಯಾನು. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಕಮೆಂಟ್ಸಲ್ಲಿ ತಿಳಿಸಿ ನಿಮಗೆ ಹೇಗೆ ಅನಿಸ್ತು ಈ ಪ್ಲೇಸ್ ಅಂತ ಅಂದು. ಹಾಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನೀವು ಅಕಸ್ಮಾತ್ ಹೋಗೋದಾದರೆ ನೈಟ್ ಟ್ರಾವೆಲ್ ಮಾಡಬೇಡಿ, ಅಲ್ಲಿ ಡೇ ಟೈಮ್ ಹೋಗಿ ಬೇಗನೆ ವಾಪಸ್ ಬಂದುಬಿಡಿ. ಸೊ ನೀವು ಹೈವೇಗೆ ಬಂದುಬಿಟ್ಟು ಅಲ್ಲಿ ಬಾಗನಪಲ್ಲಿಗೆ ನೀವು ಬಂದಮೇಲೆ ನಿಮಗೆ ಅಲ್ಲಿಂದ ಹೈವೇ ಬ್ಯಾಂಗ್ಳೂರು ಹೈದ್ರಾಬಾದ್ ಹೈವೇ ಸಿಗುತ್ತೆ. ಸೊ ಅಲ್ಲೆಲ್ಲ ತುಂಬ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಬಟ್ ಅಲ್ಲಿಗಿಂತ ಮುಂಚೆ ನೀವು ಏನು ಇಂಟರ್ನಲ್ಲಿ ಕೆಲವು ವಿಲೇಜಸ್ ಥ್ರೂ ಬರ್ತೀರಾ, ಅದೆಲ್ಲ ಸ್ವಲ್ಪ ರಿಸ್ಕಿ ರೋಡು ನೈಟ್ ಬರಲಿಕ್ಕೆ, ಯಾಕಂದರೆ ಇನ್ನೂ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಿದೆ. ಸೊ ಆದಷ್ಟು ಅವಾಯ್ಡ್ ಮಾಡಿ ನೈಟ್ ಹೋಗಿ ಅಲ್ಲಿಂದ ಟ್ರಾವೆಲ್ ಮಾಡೋದನ್ನ. ಅದು ಬಿಟ್ಟರೆ ಓವರಾಲ್ ಜರ್ನಿ ಅಂತೂ ತುಂಬ ಸ್ಮೂತಾಗಿತ್ತು. ಸೊ ಇವಾಗ ಈ ವ್ಲಾಗ್ನ ಮುಗಿಸ್ತಿದ್ದೀನಿ. ಮತ್ತೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.